ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಕೇರಳ ಕರ್ನಾಟಕದ ಕರಾವಳಿಯ ಭಾಗಕ್ಕೆ ಅಂಟುಕೊಂಡಿರುವಂಥ ಒಂದು ಚಿಕ್ಕ ರಾಜ್ಯ. ಇಲ್ಲಿನ ಜನ ಭಾರೀ ಬುದ್ಧಿವಂತರು. 96% ಇಲ್ಲಿನ ಸಾಕ್ಷರತೆ ಇದೆ ಅಂತ ಹೇಳ್ತಾರೆ. ಆದರೆ ಒಂದೊಂದ್ಸಲ ಅಲ್ಲಿ ನಡೆಯುವಂತಹ ಘಟನೆಯನ್ನು ನೋಡಿದ್ರೆ ಬಹಳ ಶಾಕಿಂಗ್ ಅನ್ಸುತ್ತೆ. ಈಗ ವಿಷಯ ಏನು ಅಂತ ಹೇಳಿದ್ರೆ, ಕೇರಳದ ಒಂದು ನಗರದಲ್ಲಿ 400 ಹೆಣ್ಣು ಮಕ್ಕಳು ಕಾಣೆ ಆಗಿದ್ದಾರೆ. ಅದರಲ್ಲಿ ಇಲ್ಲಿವರೆಗೂ 41 ಹೆಣ್ಣು ಮಕ್ಕಳನ್ನ ಹುಡುಕೋದಕ್ಕೆ ಸಾಧ್ಯ ಆಗಿದೆ. ಹಾಗಾದ್ರೆ ಬಾಕಿ ಉಳಿದಿರುವಂತಹ ಆ ಹೆಣ್ಣು ಮಕ್ಕಳು ಎಲ್ಲಿಗೆ ಹೋದ್ರು, ಅವರು ಏನಾದ್ರು, ಇವೆಲ್ಲವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಕೇರಳದ ಕೊಟ್ಟಾಯಂ ಜಿಲ್ಲೆಯ ಪಾಲಾದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕ PC ಜಾರ್ಜ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಏನಂತ? ಲವ್ ಜಿಹಾದ್ಗೆ ಬಲಿಯಾಗುವಂಥದ್ದನ್ನ ತಡಿಬೇಕು ಅಂತ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳನ್ನ 24 ವರ್ಷಕ್ಕಿಂತ ಮೊದಲೇ ಮದುವೆ ಮಾಡಿಸಬೇಕು. ಇದರಲ್ಲಿ ಹೊಸತೇನೂ ಇಲ್ಲ. ಇಂತಹ ಹೇಳಿಕೆಯನ್ನು ತುಂಬಾ ಮಂದಿ ಕೊಟ್ಟಿದ್ದಾರೆ ಬಿಡಿ. ಆದ್ರೆ ಅದರ ನಡುವೆ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ. ಏನು? ಮಿನಚಿಲ್ ಅನ್ನುವಂತಹ ತಾಲೂಕಿನಲ್ಲಿ 400ಕ್ಕೂ ಹೆಚ್ಚು ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳು ನಾಪತ್ತೆ ಆಗಿದ್ದಾರೆ. ಈ ಹೇಳಿಕೆ ಈಗ ನಮ್ಮ ಕರಾವಳಿ ಭಾಗದಲ್ಲೂ ಕೂಡ ಒಂದು ಸ್ವಲ್ಪ ಮಟ್ಟಿನ ಭಯವನ್ನು ಹುಟ್ಟಿಸ್ತಾ ಇದೆ. ವೀಕ್ಷಕರೇ, PC ಜಾರ್ಜ್ ಕೇರಳದ ಕೊಟ್ಟಾಯಂ ಜಿಲ್ಲೆ ಪೂಂಜಾರ್ ಕ್ಷೇತ್ರದ ಮಾಜಿ ಶಾಸಕರು. ಅದೇ ಕ್ಷೇತ್ರದಿಂದ ಸುಮಾರು 7 ಬಾರಿ ಶಾಸಕರಾಗಿದ್ದಾರೆ. ಬಹಳ ಸಜ್ಜನ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದಾರೆ ಕೂಡ. ಅವರೊಂದು ಚರ್ಚೆಯಲ್ಲಿ ಈ ಡ್ರಗ್ಸ್, ನಾರ್ಕೋಟಿಕ್ಸ್ ಆಗಿರಬಹುದು, ಜಿಹಾದ್ ಆಗಿರಬಹುದು, ಲವ್ ಜಿಹಾದ್ ಆಗಿರಬಹುದು, ಇವುಗಳ ಬಗ್ಗೆ ಅಂಡ್ ಇವುಗಳು ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಸರಕಾರಿ ಅಂಕಿ ಅಂಶಗಳ ಪ್ರಕಾರ 400 ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳು ಅಲ್ಲಿ ಮುಸಲ್ಮಾನ ಹುಡುಗರ ಜೊತೆಗೆ ಮದುವೆ ಆಗಿದ್ದಾರೆ. ಆದರೆ ಮದುವೆ ಆದ ನಂತರ ಅವರು ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಹಾಗಾದ್ರೆ ಅವರೆಲ್ಲ ಎಲ್ಲಿಗೆ ಹೋದ್ರು, ಏನಾದ್ರು ತಿಳಿತಾ ಇಲ್ಲ. PC ಜಾರ್ಜ್ ಹೇಳಿಕೆ ಪ್ರಕಾರ ಈ ಎಲ್ಲ ಹೆಣ್ಣು ಮಕ್ಕಳು ಮುಸ್ಲಿಂ ಹುಡುಗರ ಜೊತೆಗೆ ಓಡ್ ಹೋಗಿದ್ದಾರೆ. ಅಫ್ಘಾನಿಸ್ತಾನ, ಸಿರಿಯಾ, ಜೋರ್ಡಾನ್ ದೇಶಗಳಲ್ಲಿ ಲೈಂಗಿಕ ಗುಲಾಮರ ಹಾಗೆ ಜೀವನವನ್ನ ನಡೆಸ್ತಾ ಇದ್ದಾರೆ. ಅಲ್ಲದೆ ಅಲ್ಲಿ ಅವರನ್ನ ಮತದ ಹೆಸರಲ್ಲಿ ಮೋಟಿವೇಟ್ ಮಾಡಿ ಕರ್ಕೊಂಡು ಹೋಗಿ ಅಲ್ಲಿನ ಪಠಾನ್ ಹಾಗೆ ಪಶ್ತೂನ್ಗಳು ಅವರನ್ನ ಅನುಭವಿಸಿ ಕೊಲ್ತಾ ಇದ್ದಾರೆ. ಸರ್ಕಾರಕ್ಕೆ ಇಲ್ಲಿವರೆಗೂ 400ರಲ್ಲಿ ಕೇವಲ 41 ಹೆಣ್ಣು ಮಕ್ಕಳನ್ನಷ್ಟೇ ವಾಪಸ್ ಕರೆಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂಥದ್ದು. ವೀಕ್ಷಕರೇ, ಜಿಹಾದ್ನಲ್ಲಿ ಸಾಕಷ್ಟು ವಿಧಗಳಿವೆ. ಅದರಲ್ಲಿ ಈ ನಾರ್ಕೋಟಿಕ್ಸ್ ಜಿಹಾದ್ ಕೂಡ ಒಂದು. ಡ್ರಗ್ಸ್ ಅನ್ನು ಕೊಟ್ಟು ಅದಕ್ಕೆ ಅವರನ್ನ ಅಡಿಕ್ಟ್ ಆಗೋ ಹಾಗೆ ಮಾಡಿ ಆಮೇಲೆ ಅವರನ್ನ ಬಳಸ್ಕೊಳ್ಳುವಂಥದ್ದು. ಆಮೇಲೆ ಇದರಲ್ಲಿ ಅವರು ಯಾವಾಗ ಬೇಕಾದರೂ ಅವರ ಮನಸ್ಸು, ಆ ಹೆಣ್ಣು ಮಕ್ಕಳ ಮನಸ್ಸು ಬದಲಾಗಿ ಅವರು ವಾಪಸ್ ತಮ್ಮ ತಂದೆ ತಾಯಿಯ ಜೊತೆಗೆ ಸೇರುವಂತಹ ಚಾನ್ಸಸ್ ಇದೆ. ಆದರೆ ಬಹಳ 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 ಕಮ್ಮಿ ಕೇಸ್ಗಳು. ಆದರೆ ಇವೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ಸಾಕ್ಷರತೆ ಹೊಂದಿರುವಂತಹ ರಾಜ್ಯದಲ್ಲಿ ಅದು ಕೂಡ. ಯಾಕೆ ಹೀಗಾಗ್ತಿದೆ? ಇದು ತುಂಬಾ ಜನರಿಗಿರುವಂತಹ ಪ್ರಶ್ನೆ. ಈಗ ಕೇರಳದಲ್ಲಿ ಈ ರೀತಿ ಹೆಣ್ಣು ಮಕ್ಕಳನ್ನ ಮಾರುವಂತಹ ಏಜೆಂಟರಿಗೆ ಅಲ್ಲಿನ ಸರ್ಕಾರ ರಕ್ಷಣೆಯನ್ನ ಕೊಡ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ಅಲ್ಲಿನ ಚರ್ಚ್ನ ಪಾದ್ರಿ ಮನೆ ಮನೆಗೆ ಹೋಗಿ ಹೆಣ್ಣು ಮಕ್ಕಳಿಗೆ ಬುದ್ಧಿ ಹೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇರಳದ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿ ಹಿಂದೂ ಹಾಗೂ ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳಿಗೆ ಬುರ್ಕಾ ಹಾಕಿಸಿ ಈ ರೀಲ್ ಮಾಡೋದಿದೆಯಲ್ಲ, ದೊಡ್ಡ ಹುಚ್ಚು. ರೀಲ್ ಮಾಡಿಸ್ತಾರಂತೆ, ಅದಕ್ಕೆ ಕಾಂಪಿಟೇಷನ್ ಬೇರೆ ಮಾಡ್ಕೊಳ್ತಾರೆ. ಇಷ್ಟಾದ್ರೂ ಕೂಡ ಕೇರಳದಲ್ಲಿನ ಹಿಂದೂ ಹಾಗೆ ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳಿಗೆ ಯಾವತ್ತೂ ಕೂಡ ನಾವು ಸೇಫ್ ಅಲ್ಲ ಅಂತ ಅನ್ನಿಸ್ಲೇ ಇಲ್ಲ. ನಾವು ಸೇಫ್ ಆಗಿದ್ದೀವಿ, ನಮ್ಮಿಂದ ಯಾವುದೇ ರೀತಿಯಾದಂತಹ ತಪ್ಪು ನಡೀತಾನೆ ಇಲ್ಲ ಅಂತಾನೆ ಅನ್ಕೊಂಡಿದ್ದಾರೆ. ಆದರೆ ಅವರ ಮನೆಯವರು ಲಿಟ್ರಲಿ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಹಿಂದೂ ಹಾಗೆ ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ಕೇರಳದಲ್ಲಿ ನಡೀತಾ ಇರುವಂತಹ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನ ಕಂಟ್ರೋಲ್ ಮಾಡಲೇಬೇಕು.
ನಾರ್ಕೋಟಿಕ್ ಡ್ರಗ್ಸ್ ಅನ್ನ ನಿಯಂತ್ರಣದಲ್ಲಿ ಇಡಲೇಬೇಕು. ಜೊತೆಗೆ ಈ ಗ್ರೂಮಿಂಗ್ ಗ್ಯಾಂಗ್ ಅನ್ನ ಒದ್ದು ಒಳಗೆ ಹಾಕಬೇಕು. ಇಷ್ಟು ಮಾಡಿದ್ರೆ ಸಾಕಾಗಲ್ಲ. ಇದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ತಮ್ಮ ಧರ್ಮದ ಬೋಧನೆಯನ್ನ ಮಾಡಬೇಕು, ಧರ್ಮದ ಶ್ರೇಷ್ಠತೆಯನ್ನ ತಿಳಿಸಿಕೊಡಬೇಕು. ಅಲ್ಲಿ ಕೇರಳದ ಸರ್ಕಾರ ಬಳಿ ಕೇಳಿದ್ರೆ ಪ್ರತಿ ಬಾರಿ ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ, ತಲೆಗೆ ಹಾಕೊಳ್ಳಲ್ಲ. ಯಾಕೆ? ಎಲ್ಲಿ ತಮ್ಮ ವೋಟ್ ಬ್ಯಾಂಕ್ ಹಾಳಾಗ್ಬಿಡುತ್ತೋ, ನಮ್ಮ ಕೈಯಿಂದ ಜಾರ್ ಬಿಡುತ್ತೋ ಅನ್ನುವಂತಹ ಆತಂಕ ಅವರಿಗೆ. ಪ್ರತಿ ಬಾರಿ ಹಿಂದೂ ಹಾಗೆ ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳೇ ಈ ರೀತಿಯಾದಂತಹ ಟ್ರ್ಯಾಪಿಗೆ ಒಳಗಾಗುವಂಥದ್ದು. ಹಿಂದೂ ಹುಡುಗಿಯರನ್ನ ಟ್ರ್ಯಾಪ್ ಮಾಡೋದು, ಮ್ಯಾನಿಪ್ಯುಲೇಟ್ ಮಾಡೋದು ಬಹಳ ಈಸಿ ಅಲ್ಲವೇ? ನಾವು ಮ್ಯಾನಿಪ್ಯುಲೇಟ್ ಆಗಲ್ಲ ಅಂತವರು ಹೇಳ್ಕೊಳ್ತಾರೆ ಅಥವಾ ಅನ್ಕೊಳ್ತಾರೆ, ಆದರೆ ಆಲ್ರೆಡಿ ಅವರೇ ಮ್ಯಾನಿಪ್ಯುಲೇಟ್ ಆಗಿಬಿಟ್ಟಿರ್ತಾರೆ. ಇದು ಹಿಂದೂಗಳ ದುರಂತ. ಇಲ್ಲಿ ಸಂಖ್ಯೆ ಪ್ರಶ್ನೆ ಬರಲ್ಲ. ಅದು 4,000 ಹುಡುಗಿಯರೇ ಆಗಿರಲಿ, 400 ಹುಡುಗಿಯರೇ ಆಗಿರಲಿ, 4 ಹುಡುಗಿಯರೇ ಆಗಿರಲಿ, ಅಥವಾ ಒಬ್ಬಳೇ ಹುಡುಗಿ ಆಗಿರಲಿ, ಅವರನ್ನ ತಡಿಬೇಕು. ಅದು ಅನಿವಾರ್ಯ. ಟ್ರ್ಯಾಪ್ ಆಗದ ಹಾಗೆ ನೋಡ್ಕೊಳ್ಬೇಕು. ಆ ಜಾಲಕ್ಕೆ ಸಿಲುಕಿಕೊಳ್ಳದ ಹಾಗೆ ನೋಡ್ಕೊಳ್ಬೇಕು, ಎಚ್ಚರವನ್ನ ವಹಿಸಬೇಕು. ಇಲ್ಲ ಅಂದ್ರೆ ಇದು ಹೀಗೆ ಮುಂದುವರೆದ್ರೆ ಬಹಳ ದೊಡ್ಡ ಸಮಸ್ಯೆಯನ್ನ ಖಂಡಿತವಾಗ್ಲೂ ಎದುರಿಸಬೇಕಾಗತ್ತೆ. ಅದನ್ನೇ PC ಜಾರ್ಜ್ ಅವರು ಕೂಡ ಹೇಳಿರುವಂಥದ್ದು. ನಿಜವಾಗ್ಲೂ ಕೇರಳದ ಹಿಂದೂಗಳು ಹಾಗೆ ಕ್ರಿಶ್ಚಿಯನರು ತುಂಬಾ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಇದು. ಕೇರಳ ಹೇಗಿದೆ, ಅಲ್ಲಿ ಹೇಗೆ ಜಿಹಾದ್ ನಡೆಯುತ್ತೆ ಅನ್ನುವಂಥದ್ದನ್ನ ಕೇರಳ ಸ್ಟೋರಿ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿ ಎಳೆ ಎಳೆಯಾಗಿ ಹೇಳಿದ್ರೂ ಕೂಡ, ತೋರಿಸಿದ್ರೂ ಕೂಡ ಮತ್ತೆ ಮತ್ತೆ ಅದೇ ಗುಂಡಿಗೆ ಹೋಗಿ ಬೀಳ್ತಾರೆ ಅಂತ ಅಂದ್ರೆ ಏನ್ ಮಾಡೋಣ? ನೀವೇನು ಹೇಳ್ತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.